ಕಾರಣಕ್ಕೆ ಮಗನಿಂದಲೇ ತಂದೆಗೆ ಚಾಕು ಇರಿತವಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗದಲ್ಲಿ ನಡೆದಂತಹ ಘಟನೆ ಇದು. ಗಾಯಾಳು ಬಸಯ್ಯ 62 ವರ್ಷದ ಬಸಯ್ಯ ಏನಗಿ ಮಠ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪುತ್ರ ವಿಜಯ ಏನಗಿ ಮಠ ಎಂಬಾತನಿಂದ ಕೃತ್ಯ ನಡೆದಿರುವಂಥದ್ದು. ಇನ್ನು ಮೊಮ್ಮಕ್ಕಳನ್ನ ಆಟವಾಡಿಸುವಂತಹ ವಿಚಾರಕ್ಕೆ ನಡೆದಂತಹ ಗಲಾಟೆ. ಅಕ್ಕಪಕ್ಕದ ಮನೆಯಲ್ಲಿ ವಾಸವಿರುವಂತಹ ಬಸಯ್ಯರ ಇಬ್ಬರು ಮಕ್ಕಳನ್ನ ಅಣ್ಣನ ಮನೆಗೆ ಕರೆದುಕೊಂಡು ಹೋಗಬೇಡ ಅಂತ ಹೇಳಿದಂತೆ ಮಗನಿಗೆ ತಂದೆ ಈ ರೀತಿ ನಡ್ಕೊಂಬಾರ್ದಪ್ಪ ಅಂತ ಹೇಳಿ ಬುದ್ಧಿವಾದ ಹೇಳೋದಕ್ಕೆ ಹೋಗಿದ್ದಾರೆ. ಈ ಒಂದು ಬುದ್ಧಿವಾದ ಹೇಳಿದ್ದಕ್ಕೇನೆ ತಂದೆಗೆ ಈತ ಮಗ ಚಾಕುವಿನಿಂದ ಇರ್ತಿದ್ದಾನೆ. ಇತ್ತೀಚೆಗೆ ಇಂಥ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ ಸಾಮರಸ್ಯದಿಂದ ಜೀವನ ಮಾಡ್ತಾ ಇದ್ರು, ತಂದೆ ಮಕ್ಕಳ ಬಾಂಧವ್ಯ ಬೇರೆ ಆಗಿತ್ತು. ಆದರೆ ಈಗ ತಂದೆ ಬುದ್ಧಿ ಹೇಳಿದ್ದಕ್ಕೆ ಮಗ ಚಾಕುವಿನಿಂದ ಇರಿದಂಥ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗದಲ್ಲಿ ಈ ಒಂದು ಘಟನೆ ನಡೆದಿದೆ. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬುದ್ಧಿ ಹೇಳೋಕೆ ಹೋಗಿ ತಂದೆ ಬೆಡ್ ಮೇಲೆ ಮಲಗಿರುವಂತಹ ಪ್ರಸಂಗ. ಇನ್ನು ಗಾಯಾಳು ಬಸಯ್ಯ ಏನಗಿ ಮಠ ಸದ್ಯಕ್ಕೆ 62 ವರ್ಷವರೆಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಇವರ ಪುತ್ರ ವಿಜಯ ಏನಗಿ ಮಠ ಎಂಬಾತನಿಂದ ಕೃತ್ಯ ನಡೆದಿರುವಂಥದ್ದು. ಮೊಮ್ಮಕ್ಕಳನ್ನ ಆಟವಾಡಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿರ್ತಾರೆ. ಬಸಯ್ಯರ ಇಬ್ಬರು ಮಕ್ಕಳಲ್ಲಿರ್ತಾರೆ. ಹಾಗಾಗಿ ಮಕ್ಕಳನ್ನ ಅಣ್ಣನ ಮನೆಗೆ ಕರೆದುಕೊಂಡು ಹೋಗಬೇಡ ಅಂತ ಹೇಳಿದ್ನಂತೆ ಮಗನಿಗೆ ಈ ರೀತಿ ನಡ್ಕೊಳ್ಬೇಡಪ್ಪ, ಎಲ್ಲರೂ ಹೊಂದ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳೋಕೆ ಹೋಗಿ ಈಗ ತಂದೆ ಬೆಡ್ ಮೇಲೆ ಮಲಗಿದಂಥ ಪ್ರಸಂಗ ಜರುಗಿದೆ. Sir, good morning, sir. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಇತ್ತೀಚಿನ ದಿನಗಳಲ್ಲಿ ತಂದೆ ಮೇಲೆ ಮಕ್ಕಳುಗಳು ಹಲ್ಲೆ ಮಾಡ್ತಾ ಇರುವಂತಹ, ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದರೆ ಇಲ್ಲಿ ಬುದ್ಧಿ ಹೇಳಿದ್ದಕ್ಕೇನೆ ಇಂಥದ್ದೊಂದು ಕೃತ್ಯವನ್ನ ಎಸಗ್ಬಿಟ್ನಾ, ಏನಾಗಿದೆ ಅಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಅಮೃತ, ಮಗನಿಂದಲೇ ವೃದ್ಧ ತಂದೆಯ ಮೇಲೆ ಚಾಕು ಎತ್ತ ಪ್ರಕರಣ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಗಾಯಾಳು ತಂದೆ ಬಸಯ್ಯ ಏನಗಿ ಮಠ ಏನಿದ್ದಾರೆ, ಅವರಿಗೆ 62 ವರ್ಷ. ಈಗ ಅವರನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿರ್ತಕ್ಕಂಥದ್ದು. ಪುತ್ರ ವಿಜಯ್ ಏನಗಿ ಮಠ ಎಂಬಾತನಿಂದ ಒಂದು ಕೃತ್ಯ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇನ್ನು ಮೊಮ್ಮಕ್ಕಳನ್ನ ಆಟ ಆಡಿಸುವಂತ ವಿಚಾರವಾಗಿ ಒಂದು ಕೌಟುಂಬಿಕ ಕಲಹ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಗಾಯಾಳು ಬಸಯ್ಯ ಮತ್ತು ಇಬ್ಬರು ಮಕ್ಕಳ ಅಕ್ಕಪಕ್ಕದಲ್ಲೇ ಒಂದು ವಾಸವಾಗಿರ್ತಾರೆ. ಆದ್ರೆ ನನ್ನ ಮಕ್ಕಳನ್ನ ಮತ್ತು ಅಣ್ಣನ ಮನೆಗೆ ಯಾಕೆ ಕರ್ಕೊಂಡು ಹೋಗ್ಬೇಡ ಅನ್ನೋಂಥ ವಿಚಾರವಾಗಿ ಈ ಒಂದು ಜಗಳ ನಡೆದಿರ್ತಕ್ಕಂಥದ್ದು. ಅಣ್ಣ ತಮ್ಮಂದ್ರ ಮಧ್ಯೆ ಇರ್ತಕ್ಕಂಥ ಒಂದು ಕಲಹ ಇದೆ. ಆ ಕಲಹದ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದು ಪುತ್ರ ಈ ರೀತಿ ಒಂದು ಕೃತ್ಯ ನಡೆಸಿದ್ದಾನೆ. ಜೊತೆ ಮಗನಿಗೆ ಬುದ್ಧಿವಾದ ಹೇಳಿದಕ್ಕೆ ಒಂದು ಚಾಕುಯತ್ತ ಮಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಇದು ಬೈಲಹೊಂಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಸದ್ಯ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ತಂದೆಗೆ ಇಬ್ಬರು ಮೊಮ್ಮಕ್ಕಳು ಕೂಡ ಒಂದೇ ಆಗಿರ್ತಾರೆ. ಆದ್ರೆ ಅಣ್ಣ ತಮ್ಮರ ಮಧ್ಯೆ ಇರ್ತಕ್ಕಂಥ ಒಂದು ಕೌಟುಂಬಿಕ ಕಲಹ ಏನಿದೆ, ಆ ಕಲಹವೇ ಈ ಒಂದು ಗಲಾಟೆಗೆ ಕಾರಣ ಅಂತಾನೆ ಹೇಳ್ಬೋದು. ಅಮೃತ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.